Hello everyone, welcome to Sanmargaha classes. Let us see question number 29 of chapter Reaching the Age of Adolescence. Mention the meaning of the following scientific terms. ಒಂದಿಷ್ಟು scientific terms ಅನ್ನ ಕೊಟ್ಟಿದ್ದಾರೆ. You have to mention its meaning. Okay, first one, embryo. ಹಾಗಿದ್ರೆ embryo ಅನ್ನೋದ್ರ meaning ಏನು? Embryo, the early stage of a developing baby that is formed when zygote divides repeatedly and attaches itself to the lining of the uterus. Uterus lining ಗೆ ಡೆವಲಪ್ ಆಗ್ತಾ ಇರೋ ಸ್ಟೇಜ್ ಅಲ್ಲಿರೋ ಒಂದು ಸೆಲ್ ಬಾಲ್ ತರ ಇರುತ್ತೆ, ಅದು ಹೋಗಿ ಅಟ್ಯಾಚ್ ಆಗುತ್ತೆ, ಅದನ್ನ ಏನಂತ ಕರೀತಾರೆ? ಎಂಬ್ರಿಯೋ ಅಂತ ಕರೀತಾರೆ. ದಿಸ್ ಎಂಬ್ರಿಯೋ ಏನಿದೆ ಇದು ಝೈಗೋಟ್ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ಒಂದ್ ಸೆಲ್ ಬಾಲ್ ತರ ಆಗುತ್ತೆ. ಅದಾದ್ಮೇಲೆ ಆರ್ಗನ್ಸ್ ಮತ್ತೆ ಟಿಶ್ಯೂಸ್ ಅನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ, ಯೂಟ್ರಸ್ ಅಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ. ಇದೇ ಎಂಬ್ರಿಯೋ. ನೆಕ್ಸ್ಟ್ ಒನ್, ಫರ್ಟಿಲೈಸೇಷನ್. ರಿಪ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. ಫರ್ಟಿಲೈಸೇಷನ್ ಅಂದ್ರೆ, ಫರ್ಟಿಲೈಸೇಷನ್ ಇಸ್ ಫ್ಯೂಷನ್ ಆಫ್ ಎಗ್ ಅಂಡ್ ದ ಸ್ಪರ್ಮ್. ಇಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಸ್ಪರ್ಮ್ ಮತ್ತೆ ಎಗ್ ಫ್ಯೂಷನ್ ಆಗುತ್ತಲ್ಲ, ಅದನ್ನ ಏನಂತ ಕರೀತಾರೆ? ಫರ್ಟಿಲೈಸೇಷನ್ ಅಂತ ಕರೀತಾರೆ. ವೇರಾಸ್ ಹಿಯರ್ ಎಗ್ ಈಸ್ ಫಿಮೇಲ್ ಗ್ಯಾಮೆಟ್ ಅಂಡ್ ಸ್ಪರ್ಮ್ ಈಸ್ ಮೇಲ್ ಗ್ಯಾಮೆಟ್. ಥರ್ಡ್ ಒನ್, ಝೈಗೋಟ್. ಝೈಗೋಟ್ ಅಂದ್ರೆ ಏನು? ಇದನ್ನ ಕೂಡ ನೀವು ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. Zygote is the substance formed after the process of fertilization. Fertilization ಅಂದ್ರೆ ಏನು ಅಂತ ನೋಡಿದ್ವಿ. It is fusion of sperm and egg. ಈಗ the substance formed after the process of fertilization by the sperm and egg is called as zygote. This zygote contains single nucleus, uninucleated structure ಅಂತ ಕರೆದಿರ್ತೀವಿ. ಇದು zygote ಆಗಿರುತ್ತೆ. Thank you.